ಹಾಯ್ ಫ್ರೆಂಡ್ಸ್, DTV ಫ್ಯಾಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಮಾಸ್ಟರ್ ತುಕಾರಾಮ. ನಾನಿವತ್ತು ಮೆಜರ್ಮೆಂಟ್ ಬ್ಲೌಸ್ ಇಂದ ಯಾವ ತರ ಪರ್ಫೆಕ್ಟ್ ಆಗಿ ಮೆಜರ್ಮೆಂಟ್ ತಗೊಂಡು ಕಟಿಂಗ್ ಮಾಡ್ಬೇಕಂತೇಳಿ ತುಂಬಾನೇ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಚಾನಲ್ ನೀವೇನಾದ್ರೂ ಹೊಸಬರಾಗಿದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ ವಿಡಿಯೋಸು ನಿಮಗೆ ನಾನು ಕೊಡ್ತಾನೆ ಇರ್ತೀನಿ. ಬನ್ನಿ ಫ್ರೆಂಡ್ಸ್, ಈ ಕಟಿಂಗು ಯಾವ ತರ ಮೆಜರ್ಮೆಂಟ್ ಮಾಡಿ ಕಟಿಂಗ್ ಮಾಡೋದಂತೇಳಿ ತಿಳ್ಕೊಳ್ಳೋಣ. ಬ್ಲೌಸ್ ಮೆಜರ್ಮೆಂಟಿಂದ ನಾವು ಪರ್ಫೆಕ್ಟಾಗಿ ಮೆಜರ್ಮೆಂಟ್ ತಗೊಂಡು ಬ್ಲೌಸ್ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಫಸ್ಟಿಗೆ ನಾವು ಕೆಳಗಡೆ ಒಂದು ಮಾರ್ಕಿಂಗ್ ಹಾಕ್ಕೋಬೇಕು. ನೆಕ್ಸ್ಟು ಇನ್ನೊಂದು ನಾವು ಹೊಲಿಯೋದಕ್ಕೋಸ್ಕರ ಒಂದು ಮಾರ್ಕಿಂಗ್ ಹಾಕ್ಕೋಬೇಕು. ನೋಡಿ, ಬ್ಲೌಸ್ ಈ ಥರ ಪರ್ಫೆಕ್ಟಾಗಿ ನೋಡಿ. ಎರಡನೇ ಮಾರ್ಕಿಂಗಿಗೆ ಒಂದು ಮಾರ್ಕಿಂಗ್ ಹಾಕ್ಕೋಬೇಕು. ನೆಕ್ಸ್ಟ್ ಶೋಲ್ಡ್ರ್ ಹತ್ರ ಒಂದು ಮಾರ್ಕಿಂಗು. ನೆಕ್ಸ್ಟ್ ಇದು ಕಚ್ಚಾಗೋಸ್ಕರ ಒಂದು ಮಾರ್ಕಿಂಗು. ಇದು ಬಂದು ಆರ್ಮಲ್ ಡೌನ್ಗೋಸ್ಕರ ನೋಡಿ ಈ ಥರ ಇಟ್ಟು. ನೆಕ್ಸ್ಟು ಕಚ್ಚಾಗೋಸ್ಕರ ಎಕ್ಸ್ಟ್ರಾ ನಾವಿದನ್ನು ಸ್ಟ್ರೈಟ್ಗೆ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಒಂದೇ ಸಮಾನವಾಗಿ ಸ್ಟ್ರೈಟ್ ಮಾರ್ಕಿಂಗ್ ಬರೋ ಥರ ಮಾರ್ಕಿಂಗ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ನಾವಿವಾಗ ಸೊಂಟದ ಮೆಜರ್ಮೆಂಟು ತಗೊಳ್ಳೋಣ, ಅಂದರೆ ವೇಸ್ಟು. ನೋಡಿ, ಈ ಥರ ಇಟ್ಕೊಂಡು ನಾವು ಮೆಜರ್ಮೆಂಟ್ ಅನ್ನೋದು ತಗೋಬೇಕಾಗತ್ತೆ. 32 ಕಾಲು ಬರ್ತಾ ಇದೆ. 32 ಕಾಲು ಇಲ್ಲಿ ಬರ್ಕೊಂಬಿಟ್ರೆ ನಮಗೆ ಈಸಿ ಆಗುತ್ತೆ. 8 ಒಂದು ಪುಳ್ಳಿ ಬರುತ್ತೆ, ಅದಕ್ಕೆ ಡಾಟ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ. ಇವಾಗ ನಾವು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ಯಾವ ಥರ ಪರ್ಫೆಕ್ಟಾಗಿ ತಗೋಬೇಕಂತೇಳಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಜನಕ್ಕೆ ಕನ್ಫ್ಯೂಷನ್ ತುಂಬಾ ಆಗತ್ತೆ. ನಾನು ನಿಮಗೆ ತುಂಬಾ ಪರ್ಫೆಕ್ಟಾಗಿ ನೋಡಿ ಈ ಥರ ನೀಟಾಗಿ ನಾವು ಇದನ್ನು ಜೋಡಿಸ್ಕೋಬೇಕು. ಬ್ಯಾಕ್ನ 6.5 ಬರ್ತಾ ಇದೆ. ಇದನ್ನು ಅರ್ಧ ಮಾಡ್ಕೊಳ್ಳೋಣ. ಅರ್ಧ ಮಾಡ್ಕೊಂಡು ನೋಡಿ, ಈ ಎಡ್ಜಿಂದ ನೆಕ್ಕು ಬ್ಯಾಕು ನೋಡಿ ಈ ಥರ ಇಟ್ಕೊಂಡು ನೋಡಿ ಈ ಥರ ಮೆಜರ್ಮೆಂಟ್ ಮಾಡಿದಾಗ ನಮಗೆ ಒಂದು ಸೈಡ್ 20 ಬಂತು. ನೆಕ್ಸ್ಟು 6.5 ಇಲ್ಲ ಅರ್ಧ 3 ಕಾಲು ಅದನ್ನ ಇಟ್ಕೊಂಡು ನೋಡಿ ಈ ಥರ ಮೆಜರ್ಮೆಂಟ್ ಮಾಡಿಕೊಂಡ್ರೆ ನಮಗೆ 19.5 ಬಂತು. ಒಂದು ಕಡೆ 20 ಇಂಚ್ ಬಂತು, ಒಂದು ಕಡೆ 19.5 ಬಂತು. ನಾವು ಇದನ್ನು ಏನು ಮಾಡೋಣ ಅಂದರೆ ಈ ಕಡೆ ಅರ್ಧ ಇಂಚು ಮೈನಸ್ ಮಾಡೋಣ, ಈ ಕಡೆ ಕಾಲು ಇಂಚು ಪ್ಲಸ್ ಮಾಡೋಣ. ಆವಾಗ ನಮಗೆ 19.75 ಬರುತ್ತೆ. 19.75ನ ನಾವು ಈ ಥರ ಟೇಪಲ್ಲಿ ಅರ್ಧ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಅನ್ನೋದು ಬರುತ್ತೆ. ಇವಾಗ ನಾವು ಡೀಪ್ ಮೆಜರ್ಮೆಂಟು ನೋಡ್ಕೊಳ್ಳೋಣ. ನೋಡಿ, ಬ್ಯಾಕ್ ಪಟ್ಟಿ ಎಷ್ಟಿರುತ್ತೋ ನಾವು ಇದನ್ನು 2ನೇ ಮಾರ್ಕಿಂಗಿಗೆ ಬಿಟ್ಟು ನಾವು ಈ ಥರ ಮಾರ್ಕಿಂಗ್ ಮಾಡ್ಕೊಂಡ್ರೆ ಸಾಕು. ನಮಗೆ ಕಡಿಮೆನೂ ಆಗೋದಿಲ್ಲ, ಜಾಸ್ತಿನೂ ಆಗೋದಿಲ್ಲ, ಕರೆಕ್ಟಾಗಿ ಅನ್ನೋದು ನಮಗೆ ಡೀಪ್ ಬರುತ್ತೆ. ಇವಾಗ ಶೋಲ್ಡ್ರ್ ಕೂಡ ಅಷ್ಟೇ ನೋಡಿ, ನೀಟಾಗಿ ಇದನ್ನು ಶೋಲ್ಡ್ರ್ ನೀಟಾಗಿ ಜೋಡಿಸ್ಕೊಬೇಕು. ಈ ಬ್ಯಾಗಲ್ಲಿ ಎಲ್ಲೂ ರೆಂಕಲ್ಸ್ ಇರಬಾರ್ದು. ನೋಡಿ ನೋಡಿ ಈ ಥರ ನೀಟಾಗಿ ನಾವು ಕೈಯಲ್ಲಿ ನೀಟಾಗಿ ಎಲ್ಲೂ ಒಂದೇ ಒಂದು ರಿಂಕಲ್ಸ್ ಕೂಡ ಇರಬಾರ್ದು. ಆ ಥರ ಇಟ್ಟು ನಾವು ಮಾರ್ಕಿಂಗ್ ಮೆಜರ್ಮೆಂಟ್ ಅನ್ನೋದು ತಗೋಬೇಕಾಗತ್ತೆ. 11 ಇಂಚು ಬರ್ತಾ ಇದೆ. ಬ್ರಾಡ್ ಬಂದು 3 ಇಂಚು ಬರ್ತಾ ಇದೆ. 11 ಇಂಚಿಗೆ 5.5 ಇಂಚು. ನೆಕ್ಸ್ಟು ನಾವು ಹೊಲಿಯೋದಕ್ಕೋಸ್ಕರ 1/4 ಇಂಚು. ಇದನ್ನು ಸ್ಟ್ರೈಟ್ ತಗೊಂಡು ಇದಕ್ಕೆ 1/4 ಇಂಚು ಎಕ್ಸ್ಟ್ರಾ ಸೇರಿಸ್ಕೊಳ್ಳೋಣ. ನಾವಿದನ್ನು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ನೋಡಿ, ಇದು ನಾವು ಏನು ಹೊಲ್ಕೊಂತೀವಿ ಅದಕ್ಕೋಸ್ಕರ ಎಕ್ಸ್ಟ್ರಾಗೋಸ್ಕರ ಇದು. ನಾವು ಶೋಲ್ಡ್ರ್ ಪಟ್ಟಿ ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಕಿಂಗ್ ಹಾಕ್ಕೊಂಡ್ರೆ ಸಾಕು. ನಾವು ಬ್ರಾಡ್ ನಾವು ನೋಡೋಷ್ಟೇ ಬೇಕಾಗಿರೋದಿಲ್ಲ. ಶೋಲ್ಡ್ರ್ ಪಟ್ಟಿ ಎಷ್ಟಿರುತ್ತೋ ಅಷ್ಟಿದ್ರೆ ಸಾಕು. ಇಲ್ಲೂ 6.5 ಇಂಚು ಬ್ರಾಡ್ ಬಂದಿತ್ತಲ್ವ, ಅದೇ 6.5 ಇಂಚಿನ ಈ ಥರ ತಗೊಂಡು ನಾವು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಜಸ್ಟ್ ಒಂದು ಸ್ಕೇಲ್ ತಗೊಂಡು ಕರ್ವ್ ಸ್ಕೇಲು
ನಿಮ್ಮ ಹತ್ರ ಏನಾದರೂ ಇಲ್ಲ ಅಂದರೆ ಅಕ್ಕಪಕ್ಕದಲ್ಲೂ ಸಿಗತ್ತೆ. ಈ ಥರ ಒಂದು ಸ್ಕೇಲ್ ತಗೊಂಡ್ರೆ ಸಾಕು. ನಾವು ನೋಡಿ ಇದಕ್ಕೆ ಸೆಂಟ್ರಿಗೊಂದು ಮಾರ್ಕಿಂಗ್ ಹಾಕ್ಕೊಂಡು ಜಸ್ಟ್ ಈ ಥರ ಮಾರ್ಕಿಂಗ್ ಹಾಕ್ಕೊಂಡ್ರೆ ಸಾಕು. ನಮಗೆ ಆರ್ಮಲ್ ಶೇಪು ನೀಟಾಗಿ ಶೇಪ್ ಅನ್ನೋದು ಬರುತ್ತೆ. ಇವಾಗ ನಾವು ಬ್ಲೌಸಲ್ಲಿ ಆರ್ಮಲ್ ಎಷ್ಟಿದೆ ಅಂದ್ಬಿಟ್ಟು ಚೆಕ್ ಮಾಡೋಣ. ನೋಡಿ ಈ ಥರ ನೀಟಾಗಿ ಶೇಪ್ ಬರೋ ಥರ ನಾವು ಕೈಯಲ್ಲಿ ನೀಟಾಗಿ ಇದು ಮಾಡ್ಕೋಬೇಕು. 9 ಇಂಚು ಬರ್ತಾ ಇದೆ. ಇವಾಗ ನಾವು 9 ಇಂಚು ಅಂದರೆ 18 ಇಂಚು ಕರೆಕ್ಟಾಗಿ 9 ಇಂಚು ಬರ್ತಾ ಇದೆ. ಕರೆಕ್ಟಾಗಿ ನಮಗೆ ಆರ್ಮಲ್ ಸರೋಯ್ತು. ನಾವಿದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನಾವಿವಾಗ ನೀಟಾಗಿ ಇದನ್ನು ಕಟ್ಟಿಂಗ್ ಮಾಡ್ಕೊಂಡು ನಾವು ಎಷ್ಟು ಮಾರ್ಕಿಂಗ್ ಹಾಕ್ಕೊಂಡಿರ್ತೀವೋ ಅಷ್ಟಕ್ಕೆ ನೀಟಾಗಿ ಕಟ್ಟಿಂಗ್ ಅನ್ನೋದು ಮಾಡಬೇಕಾಗತ್ತೆ. ಇಲ್ಲಿ ಹೊಲಿಯೋದಕ್ಕೋಸ್ಕರ ನಮಗೆ ಚಟ್ಕ ಇದು ಬ್ಯಾಕ್ 1 ಇಂಚು ಡಾಟ್ ಏನು ಎಕ್ಸ್ಟ್ರಾ ಬಿಟ್ಟಿದ್ವಿ ಅದಕ್ಕೆ 4.5 ಇಂಚವರೆಗೂ ನಾವು ಡಾಟ್ ಅನ್ನೋದು ತಗೊಳ್ಳೋಣ. ಇದನ್ನು ನಾವು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ನೋಡಿ ಈ ಥರ ನಾವು ಈ ಥರ ಮಾರ್ಕಿಂಗ್ ಹಾಕ್ಕೊಳ್ಳೋದ್ರಿಂದ ಹೊಲಿಯೋಕೆ ತುಂಬಾ ಈಸಿ ಆಗುತ್ತೆ. ಒಂದು ಅರ್ಧ ಇಂಚ್ವರೆಗೂ ನಾವು ಈ ಥರ ಕ್ರಾಸ್ ಮಾಡಬೇಕಾಗತ್ತೆ. ಇವಾಗ ನಾವು ನೀಟಾಗಿ ಫ್ರಂಟ್ ಕಟಿಂಗ್ ಮಾಡ್ಕೊಳ್ಳೋಣ. ಫ್ರಂಟು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನೋಡಿ ಇದು 1 ಇಂಚ್ ಒಂದು ಸ್ಕೇಲ್ ಅಷ್ಟು ಗ್ಯಾಪ್ ಕೊಟ್ಟರೆ ಸಾಕು, ಇಲ್ಲ 1 ಇಂಚು ಗ್ಯಾಪ್ ಕೊಟ್ಟರೆ ಸಾಕು. ನಾವಿವಾಗ ಬ್ಯಾಕ್ ಈ ಥರ ಇಟ್ಟು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ತುಂಬ ಮುಖ್ಯವಾಗಿರೋ ಪಾಯಿಂಟ್ಸ್ನ ನಾನು ತೋರಿಸ್ತಾ ಇರ್ತೀನಿ, ಅದೇ ಥರ ಗಮನವಿಟ್ಕೊಳ್ಳಿ. ನೋಡಿ ಇಲ್ಲಿ 1/4 ಇಂಚು ಫ್ರಂಟ್ ಎಕ್ಸ್ಟ್ರಾ ಇಟ್ಕೋಬೇಕಾಗತ್ತೆ. ಇಲ್ಲಿ ಅಪ್ಪರ್ ಚೆಸ್ಟಲ್ಲಿ ಬ್ಯಾಕ್ಗಿಂತ 1/4 ಇಂಚು ಎಕ್ಸ್ಟ್ರಾ ಇಟ್ಕೊಂಡ್ರೆ ನಮಗೆ ಆರ್ಮೋಲ್ ಡಾಟಲ್ಲಿ ಏನು ಕಡಿಮೆ ಆಗುತ್ತೆ ಅದನ್ನು ನಮಗೆ ಇಲ್ಲಿ ಕವರ್ ಆಗಿಬಿಡುತ್ತೆ. ಅಲ್ಲಿ ರಿಂಕಲ್ಸ್ ಅನ್ನೋದು ಬರೋದಿಲ್ಲ. ಇಲ್ಲಿಂದ ಆರ್ಮೋಲ್ ಡಾಟ್ ಬರುತ್ತೆ. 1/4 ಇಂಚ್ವರೆಗೂ ಆರ್ಮೋಲ್ ಡಾಟ್ ಫ್ರಂಟಲ್ಲಿದ್ದರೆ ಸಾಕು. ನಾವು ಇದನ್ನು ಬ್ಯಾಕ್ ತೆಗೆದು ಬಿಡೋಣ. ಇವಾಗ ನಾವು ಮೆಜರ್ಮೆಂಟ್ ಬ್ಲೌಸ್ ಇಟ್ಕೊಂಡು ಫ್ರಂಟ್ ಡೀಪ್ ನೋಡಿ ಇದನ್ನು ನೋಡಿ ನೀಟಾಗಿ ಈ ಥರ ಶೋಲ್ಡ್ರ್ ಹತ್ರ ಶೋಲ್ಡ್ರ್ ಸೇರಿಸ್ಬಿಟ್ಟು ಈ ಥರ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಬರೀ ಡೀಪ್ ಮಾತ್ರ ಹಾಕ್ಕೊಳ್ಳೋಣ ಸಾಕು. ನಾವು ಇದರಲ್ಲಿ ಬ್ರಾಡು ನಾವು ಒಂಚೂರು ಜಾಸ್ತಿ ಕಡಿಮೆನೂ ಮಾಡ್ಕೋಬೋದು. ಬೇಕಂದರೆ ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಸ್ಕೇಲ್ ತಗೊಂಡು ರೌಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ಇದು ಫ್ರಂಟ್ ಆರ್ಮಲ್ ಶೇಪ್ ನೋಡಿ. ಜಸ್ಟ್ ಈ ಥರ ಒಂದು ಮಾರ್ಕಿಂಗ್ ಹಾಕಿ ನಾವು ಆರ್ಮಲ್ ಶೇಪ್ ಅನ್ನೋದು ತಗೊಂಡ್ರೆ ಸಾಕು. ನೋಡಿ ನೀಟಾಗಿ ಇಷ್ಟು ಮಾತ್ರ ಶೇಪ್ ತಗೊಂಡ್ರೆ ಸಾಕು. ತುಂಬಾ ನೀಟಾಗಿ ನಮಗೆ ಫ್ರಂಟಲ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಇದು ಕಾಣಿಸ್ತಾ ಇಲ್ಲ ಅಂತೇಳಿ ನಾನು ಸ್ವಲ್ಪ ಡಾರ್ಕ್ ಮಾಡ್ತಾ ಇದ್ದೀನಿ ಇದನ್ನು. ಇದು ಫ್ರಂಟ್ದು, ಇದು ಬ್ಯಾಕ್ದು. ನಿಮ್ಗೆ ವ್ಯತ್ಯಾಸ ಗೊತ್ತಾಗಬೇಕಂತೇಳಿ 2 ಮಾರ್ಕಿಂಗ್ ಹಾಕಿ ತೋರಿಸ್ತಾ ಇದ್ದೀನಿ. ಇವಾಗ ಫ್ರಂಟು ಫಸ್ಟ್ ಡಾಟ್ ಪಾಯಿಂಟ್ ಅಂದರೆ ನೋಡಿ ಮೇಲ್ಗಡೆ ಶೋಲ್ಡರಿಂದ ಕೆಳಗಡೆ ಡಾಟ್ ಪಾಯಿಂಟ್ ಏನಿರುತ್ತೆ ಅದನ್ನು ಫಸ್ಟು ಡಾಟ್ ಪಾಯಿಂಟ್ ಅಂತೀವಿ. ಆ ಡಾಟ್ ಹಿಡ್ದಿರೋದು ಸೆಕೆಂಡ್ ಡಾಟ್ ಪಾಯಿಂಟ್ ಇರುತ್ತೆ. ನಾವು ಅದನ್ನು ನೀಟಾಗಿ ಗಮನದಲ್ಲಿ ಇಟ್ಕೊಂಡು ಕಟಿಂಗ್ ಮಾಡಬೇಕಾಗತ್ತೆ. 10 ಇಂಚು
ನೆಕ್ಸ್ಟು 13.5 ಅದಕ್ಕೆ ನಾವು ಕಚ್ಚಾಗೋಸ್ಕರ ಎಕ್ಸ್ಟ್ರಾ ಬಿಡಬೇಕಾಗತ್ತೆ. ಬ್ಲೌಸು ಕರೆಕ್ಟಾಗಿದೆ ಅಂದರೆ ಅದನ್ನೇ ನಾವು ಎಲ್ಲನೂ ಫಾಲೋ ಮಾಡಬೇಕಾಗತ್ತೆ. ಇದು ಡಾಟ್ ವಿಡ್ತು 4 ಇಂಚಿದೆ. 4 ಇಂಚಿಗೆ 4 ಇಂಚ್ ಈ ಥರ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಈ ಉಕ್ಸ್ ಪಟ್ಟಿ ನೋಡಿ ಮೇಲ್ಗಡೆ 1/2 ಇಂಚು ಒಂದು ಪುಳ್ಳಿ ಎಕ್ಸ್ಟ್ರಾ ಬಿಟ್ಟು ನಾವು ಕೆಳಗಡೆ ಬೆಲ್ಟ್ ಹತ್ರ 1/4 ಇಂಚ್ ಎಕ್ಸ್ಟ್ರಾ ಬಿಟ್ಟು ಈ ಥರ ಮಾರ್ಕಿಂಗ್ ಹಾಕ್ಕೊಂಡ್ರೆ ಸಾಕು. ನೋಡಿ ಬೆಲ್ಟ್ ಇದೆಯಲ್ಲ, ಬೆಲ್ಟ್ ಒಳಗಡೆ 1/4 ಇಂಚು ಎಕ್ಸ್ಟ್ರಾ ಬಿಟ್ಕೊಂಡ್ರೆ ಆಯಿತು, ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಿ ನೋಡಿ ಒಂದು ಅರ್ಧ ಇಂಚ್ 1/4 ಇಂಚ್ ಒಂದು ಪುಳ್ಳಿವರೆಗೂ ತಗೊಂಡ್ರೆ ಸಾಕು. ನಾವು ಇದನ್ನು ಉಕ್ಸ್ ಪಟ್ಟಿ ಹತ್ರ ನೆಕ್ ಹತ್ರ ರೆಡಿ ತಗೊಂಡು ನಾವು ಒಂದು 1/2 ಇಂಚು ನೋಡಿ ಈ ಥರ ಕ್ರಾಸ್ ತಗೊಳ್ಳೋಣ. ಕ್ರಾಸ್ ತಗೊಂಡ್ರೆ ಸಾಕು, ಇಷ್ಟು ಮಾತ್ರ. ಇವಾಗ ಇದು ತುಂಬಾ ಮುಖ್ಯವಾಗುತ್ತೆ. ಇದು ಚೆಸ್ಟು ನೋಡಿ ಈ ಥರ ಇಟ್ಕೊಂಡು ನಾವು ಮೆಜರ್ಮೆಂಟು ಮಾಡಬೇಕಾಗತ್ತೆ. 10.75 ಬರುತ್ತೆ. 10.75ಗೆ 10.75 ನಾವು ರೆಡಿ ಮಾರ್ಕಿಂಗ್ ಹಾಕೊಳ್ಳೋಣ ಸಾಕು. ಆ ಮಾರ್ಕಿಂಗು ಈ ಮಾರ್ಕಿಂಗು ಸೇರಿಸಿ ಸ್ಟ್ರೈಟ್ಗೊಂದು ಗೆರೆ ಎಳ್ಕೊಂಡ್ರೆ ಸಾಕು. ಇದು ಕಚ್ಚಾಗೋಸ್ಕರ ಎಕ್ಸ್ಟ್ರಾ. ನಾವಿವಾಗ ಇಲ್ಲಿಗೊಂದು ಸ್ಟ್ರೈಟ್ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ನಾವಿವಾಗ ವೇಸ್ಟು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಡಾಟ್ ಯಾವ ಥರ ಡಿವೈಡ್ ಮಾಡ್ಬೇಕಂತೇಳಿ ತುಂಬಾ ವಿವರವಾಗಿ ನಾನು ತಿಳಿಸ್ತಾ ಇದ್ದೀನಿ. ನೋಡಿ ಹಿಂಗೆ ಇಟ್ಕೊಂಡಾಗ ನಮಗೆ ಇದನ್ನು ಈ ಥರ ಇಟ್ಟು ನಾವು ತಗೊಳ್ಳೋಣ. ನೋಡಿ ಎಷ್ಟು ಬಂತು, 11.5 ಬಂತಲ್ವಾ. 11.5ಯಲ್ಲಿ ನಾವು ಇವಾಗ ಮೈನಸ್ ಮಾಡಬೇಕು. ನಮಗೆ ಡಾಟ್ಗೆ ಎಷ್ಟು ಉಳಿತಾ ಇದೆ ಅಂತೇಳಿ 1 2 3 3.5 ಇಂಚು ನಮಗೆ ಡಾಟ್ ಉಳಿತಾ ಇದೆ. ಈ 3.5 ಇಂಚಿಗೆ ನಾವು ಡಾಟ್ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ನಮಗೆ ಇವಾಗ ಇನ್ನೊಂದು ಸತಿ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ನೋಡಿ 3 ಇಂಚು ಬಂತು. ಆ 3 ಇಂಚಿಗೆ ಈ ಥರ ತಗೊಂಡಾಗ ಆ ಕಡೆ ಎಕ್ಸ್ಟ್ರಾ ಬಿಟ್ಕೊಂಡಾಗ ಕರೆಕ್ಟಾಗಿ ನಮಗೆ 32.25 ಬರುತ್ತೆ. ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಸೇಪ್ ಕೊಟ್ಟರೆ ತುಂಬ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಫಸ್ಟೇ ನಾವು ಮಾರ್ಕಿಂಗ್ ಹಾಕ್ಕೊಂಡಿದ್ವಲ್ಲ ಆರ್ಮಲ್ ಶೇಪಲ್ಲಿ, ಅದನ್ನೇ ಸೇರಿಸ್ಕೊಂಡ್ರೆ ಸಾಕು. ಈ ಡಾಟು ಆರ್ಮಲ್ ಡಾಟ್ ಆಗಲಿ ಉಕ್ಸ್ ಪಟ್ಟಿ ಕಡೆ ಡಾಟ್ ಆಗಲಿ 3/4 ಇಂಚ್ವರೆಗೂ ತಗೊಂಡ್ರೆ ಸಾಕು. ನೋಡಿ ಈ ಡಾಟ್ ಈ ಪಾಯಿಂಟ್ಗೂ ನಾವು ಸ್ಟ್ರೈಟ್ಗೆ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ನಾವು ನೋಡಿ ಈ ಪಾಯಿಂಟು 3 ಪಾಯಿಂಟ್ನ ಸೇರಿಸ್ಕೊಳ್ಳೋಣ. ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಂಡ್ರೆ ಸಾಕು. ನಮಗೆ ಪರ್ಫೆಕ್ಟಾಗಿ ಮಾರ್ಕಿಂಗ್ ಅನ್ನೋದು ಬಂತು. ಆರ್ಮಲ್ 3/4 ಇಂಚ್ವರೆಗೂ ತಗೊಂಡ್ರೆ ಸಾಕು, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನಾವು ನೀಟಾಗಿ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಆರ್ಮಲ್ ಡಾಟ್ ಬಗ್ಗೆ ನಾನು ವಿವರವಾಗಿ ಮುಂದೆ ತಿಳಿಸ್ತೀನಿ. ಇದು ಕ್ರಾಸ್ ಏನು ತಗೊಂಡಿದ್ವಿ ಅದೇ ಥರ ಸೇಮ್ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ಶೋಲ್ಡರ್ ಹತ್ರ ಮಾತ್ರ ನೆಕ್ಕಲ್ಲಿ ನಾವು ಎಕ್ಸ್ಟ್ರಾ ಬಿಡಬೇಕಾಗತ್ತೆ. ಅಂದರೆ ಅದು ಶೋಲ್ಡ್ರ್ ಪಟ್ಟಿ ಇದೆಯಲ್ವ, ಅದು ನಾವು ಎಕ್ಸ್ಟ್ರಾ ಬಿಟ್ಟಿರಲಿಲ್ಲ, ಅದನ್ನು ಎಕ್ಸ್ಟ್ರಾ ಬಿಡಬೇಕು. ನೀಟಾಗಿ ಇದನ್ನು ಆರ್ಮಲ್ ಶೇಪ್ ಸೆಕೆಂಡ್ ಮಾರ್ಕಿಂಗ್ ಏನಿದೆ ಅದನ್ನು ಮಾತ್ರ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಅದು ಫಸ್ಟ್ ಮಾರ್ಕಿಂಗ್ ಬಂದು ಬ್ಯಾಕ್ದು. ನೋಡಿ ನಾನು ಇಲ್ಲಿ 1/4 ಇಂಚ್ ಎಕ್ಸ್ಟ್ರಾ ಬಿಟ್ಟಿದೆ, ಇಲ್ಲಿ 1/4 ಇಂಚ್ ಎಕ್ಸ್ಟ್ರಾ ಬಿಟ್ಟಿದೆ. ಅಂದರೆ ಏನಕ್ಕೋಸ್ಕರ ಅಂದರೆ ಇಲ್ಲಿ ಡಾಟ್ ಹಿಡಿದಾಗ ಬ್ಯಾಕ್ಗಿಂತ ಫ್ರಂಟು ಕಡಿಮೆ ಬರುತ್ತೆ. ಸ್ಲೀವ್ಸ್ ನಾವು ಅಟ್ಯಾಚ್ ಮಾಡುವಾಗ ನಮಗೆ ಏನಾಗುತ್ತೆ, ಟೈಟ್ ಆಗುತ್ತೆ. ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡೋಕ್ಕೆ ಹೋಗುವಾಗ ರಿಂಕಲ್ಸ್ ಅನ್ನೋದು ಬಂದ್ಬಿಡತ್ತೆ. ಅದಕ್ಕೋಸ್ಕರ ನಾವು ಡಾಟ್ಗೋಸ್ಕರ ಎಕ್ಸ್ಟ್ರಾ ಒಂಚೂರು ಎಕ್ಸ್ಟ್ರಾ ಬಿಟ್ಕೊಂಡ್ರೆ ತುಂಬಾ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ.
ನೋಡಿ ಇವಾಗ ಫ್ರಂಟು ಬ್ಯಾಕು ಎರಡು ಸಮಾನವಾಗಿ ನಮಗೆ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ನೋಡಿ ಕರೆಕ್ಟಾಗಿ ಬಂತು ಅಲ್ವಾ, ಕರೆಕ್ಟಾಗಿ ಬಂತು. ಇವಾಗ ಬೆಲ್ಟ್ಗೆ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ನೋಡಿ ಇದನ್ನು ಈ ಥರ ಇಟ್ಟು ನಾವು ಇದನ್ನು 2.5 ಇಂಚ್ ಬರ್ತಾ ಇದೆ. 2.5 ಇಂಚಿಗೆ ನಾವು ಬೆಲ್ಟ್ ಕಟ್ಟಿಂಗ್ ಮಾಡೋಣ. ಈ ಕೋರ್ ಏನಾದರೂ ಇದ್ದರೆ ಫಸ್ಟೇ ನಾವು ಕಟ್ ಮಾಡಿಬಿಡೋಣ, ಇಲ್ಲ ಒಂದು ಮಾರ್ಕಿಂಗ್ ಹಾಕಿ ಆಮೇಲೆ ಕೂಡ ಕಟ್ಟಿಂಗ್ ಮಾಡ್ಬೋದು. 32 ಇಂಚು ವೇಸ್ಟ್ ಇದೆ, 8 ಇಂಚಿಗೆ 8 ಒಂದು ಪುಳ್ಳಿ ಬರುತ್ತೆ. ಅದನ್ನು ನಾವು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇಲ್ಲೂ ಸ್ಟ್ರೈಟ್ಗೊಂದು ಮಾರ್ಕಿಂಗು. ಮೆಜರ್ಮೆಂಟ್ ಬ್ಲೌಸಲ್ಲಿ ಬೆಲ್ಟ್ ಎಷ್ಟಿದೆಯೋ ನೋಡ್ಕೊಳ್ಳೋಣ. ಈ ವಿಡ್ತ್ ಅನ್ನೋದು ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. 3 ಇಂಚಿದೆ, 3 ಇಂಚಿಗೆ ನಾವು 1 ಇಂಚ್ ಅನ್ನೋದು ಎಕ್ಸ್ಟ್ರಾ ಬಿಡಬೇಕು. 2.5 ಇಂಚು ಗ್ಯಾಪ್ ಸೊಂಟದ ಹತ್ರ ಬಂದಿತ್ತು, ಇದನ್ನು 3.5 ಇಂಚು ತಗೊಳ್ಳೋಣ. ಇದು ಫ್ರಂಟ್ ಮೆಜರ್ಮೆಂಟ್ ಮಾಡಿ ಇದನ್ನು ಇಲ್ಲಿಗೆ ಸೆಂಟ್ರಿಗೊಂದು ಮಾರ್ಕಿಂಗ್ ಹಾಕ್ಕೊಂಡ್ರೆ ಸಾಕು. ಇದನ್ನು ನಾವು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ತಗೊಂಡಿದ್ದಾದಮೇಲೆ ಇಲ್ಲಿಂದ ನೋಡಿ 1 ಇಂಚು ನಾವು ಈ ಥರ ಕ್ರಾಸ್ ತಗೋಬೇಕಾಗತ್ತೆ. ನಾವು ಇದನ್ನು ಈ ಕಡೆ ಸೇರಿಸ್ಕೊಳ್ಳೋಣ. 1 ಇಂಚು ಸೇಪನ್ನು ತಗೊಂಡ್ರೆ ತುಂಬ ನೀಟಾಗಿ ಪರ್ಫೆಕ್ಟಾಗಿ ನಮಗೆ ಕೂರುತ್ತೆ. ಇದು ಕೋರ್ ಬಟ್ಟೆ ಏನಿದೆ ನಾವು ಇದನ್ನು ಫಸ್ಟಿಗೆ ಕಟ್ ಮಾಡಬೇಕಾಗತ್ತೆ. ನೀಟಾಗಿ ಇದನ್ನು ಸೇಪ್ ತಗೊಳ್ಳೋಣ ನಾವು. ಬೆಲ್ಟ್ ಕಟಿಂಗ್ ಆಯಿತು. ಇವಾಗ ಸ್ಲೀವ್ಸು ನೋಡಿ, ಕೆಲವೊಮ್ಮೆ ಲೈನಿಂಗ್ ಕಡಿಮೆ ತಗೊಂಬಂದರೆ ತುಂಬಾ ಕಷ್ಟ ಆಗುತ್ತೆ, ಅಂದರೆ ಲೈನಿಂಗ್ ಜಾಯಿಂಟ್ ಮಾಡಬೇಕಾಗತ್ತೆ. ಈ ಸ್ಲೀವ್ಸ್ಗೂ ಅದೇ ಥರ ಜಾಯಿಂಟ್ ಮಾಡಬೇಕಾಗತ್ತೆ. ನಾನು ಯಾವತ್ತೂ ಜಾಸ್ತಿನೇ ತಗೊಬರ್ತೀನಿ. ಇದು ತಾನಲ್ಲಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಇಷ್ಟನ್ನೇ ನಾನು ತಗೊಂಬಂದಿದ್ದೀನಿ. ಕೆಳಗಡೆ ಮಾಮೂಲಿ ನಾವು ಒಂದು ಮಾರ್ಕಿಂಗ್ ಹಾಕ್ಕೊಂಡು ನೋಡಿ ಈ ಥರ ಮೆಜರ್ಮೆಂಟ್ ಅನ್ನೋದು ತಗೊಂಡ್ರೆ ಸಾಕು. ಕಚ್ಚಾಗೋಸ್ಕರ ಎಕ್ಸ್ಟ್ರಾ 4 ಇಂಚು ಆರ್ಮಲ್ ಡೌನ್ ಅನ್ನೋದು ತಗೊಳ್ಳೋಣ. ಇಲ್ಲಿಗೊಂದು ಸ್ಟ್ರೈಟ್ ಮಾರ್ಕಿಂಗ್ ಹಾಕಿ ಇದು ನೋಡಿ, ಇದು ಇಲ್ಲಿನ ಮೆಜರ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 7.5 ಇಂಚು ಬರ್ತಾ ಇದೆ. 7.5 ಇಂಚು ನೋಡಿ ಈ ಥರ ಇಟ್ಕೊಂಡ್ರೆ ನಮಗೆ ಕರೆಕ್ಟಾಗಿ 9 ಇಂಚು 18 ಇಂಚು ಆರ್ಮಲ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಅಂದರೆ ನಾವು ಮೆಜರ್ಮೆಂಟ್ ಬ್ಲೌಸ್ ಇದ್ದರೆ ಮಾತ್ರ ತಗೋಬೋದು ಇದನ್ನು, ಈ ಮೆಜರ್ಮೆಂಟು. ಇದನ್ನು ಸ್ಲೀವ್ ರೌಂಡ್ ಬಂದು ಈ ಥರ ಮೆಜರ್ಮೆಂಟ್ ತಗೊಂಡ್ರೆ ಸಾಕು. ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕಿ ಮೂರು ಇಂಚು 3.25 ಇಂಚ್ವರೆಗೂ ತಗೋಬೋದು. ನಾನು 3 ಇಂಚೇ ತಗೋತಾ ಇದ್ದೀನಿ. ಇದು ಗ್ಯಾಪು. ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಸ್ಕೇಲ್ ತಗೊಂಡು ಇದನ್ನು ಸ್ವಲ್ಪ ಲೆವೆಲ್ ತಗೊಳ್ಳೋಣ. ಈ ಲೆವೆಲ್ ತಗೊಂಡಾಗ ನಮಗೆ ಸ್ಲೀವ್ಸ್ ಸೇಪ್ ಅನ್ನೋದು ನಮಗೆ ನೀಟಾಗಿ ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ. ಇದನ್ನು ನಾವು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನಾವು ಇದನ್ನು ಒಂದು ಸೈಡ್ ಜಾಯಿಂಟ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ನಾವು ಆರ್ಮಲ್ ಸೇಪು, ಫ್ರಂಟ್ ಆರ್ಮಲ್ ಸೇಪು, ನಾವು ಜಾಯಿಂಟ್ ಯಾವ ಕಡೆ ಇರಲ್ವೋ ಆ ಕಡೆ ನಾವು ಸೇಪ್ ಅನ್ನೋದು ತಗೊಳ್ಳೋಣ. ಯಾಕಂದರೆ ನಾವು ಫ್ರಂಟಲ್ಲಿ ಸೇಪ್ ಜಾಯಿಂಟ್ ಅನ್ನೋದು ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಈ ಬ್ಯಾಕ್ ಸೇಪ್ ಏನಿದೆ ನಾವು ಲೈಟಾಗಿ ಸೇಪ್ ತಗೊಳ್ಳೋಣ.
ಸ್ಲೀವ್ಸ್ ಕಟಿಂಗ್ ಮುಗಿತು ಫ್ರೆಂಡ್ಸ್. ಇದನ್ನು ಬ್ಯಾಕು ನಾವು ರೆಡಿ ಮಾರ್ಕಿಂಗ್ ಹಾಕ್ಕೊಂಡಿದ್ವಿ. ರೆಡಿ ಹಾಕ್ಕೊಂಡಿರೋದ್ರಿಂದ ನೀಟಾಗಿ ಸೇಪ್ ತಗೊಂಡ್ರೆ ಸಾಕು. ನೋಡಿ 6.5 ಇಂಚು ಬ್ರಾಡು ನೀಟಾಗಿ ಬಂತು ನಮಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ಪರ್ಫೆಕ್ಟಾಗಿ ಬ್ಲೌಸ್ ಮೆಜರ್ಮೆಂಟ್ ತಗೊಂಡು ಯಾವ ಥರ ಕಟಿಂಗ್ ಮಾಡೋದು ಅಂತೇಳಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಕಲ್ತಿರೋದನ್ನ ಇನ್ನೂ ಒಂದು 4 ಜನ ಕಲೀಲಿ ಅಂತ ಹೇಳ್ತಾ ನಾವು ಹೊಲ್ದಿರೋ ಪ್ರತಿ ಒಂದು ಫೋಟೋ ಕೂಡ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತಾ ಇದ್ದೀವಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ನಮ್ಮನ್ನು ಫಾಲೋ ಮಾಡಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.